ಕ್ಷಣಗಳಲ್ಲಿ ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಲಾಗುತ್ತೆ. ಬಿಲ್ ಮಂಡನೆಯ ವೇಳೆ ಲೋಕಸಭೆಯಲ್ಲಿ ಗದ್ದಲ ಆಗುವ ಸಾಧ್ಯತೆ ಇದೆ. ತಿದ್ದುಪಡಿ ಮಸೂದೆಯನ್ನು ವಿಪಕ್ಷಗಳು ವಿರೋಧಿಸುವಂತ ಸಾಧ್ಯತೆ ಕೂಡ ಇದೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ ವಕ್ಫ್ನ ಮತದಾನ. ಇವತ್ತೇ ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರಕ್ಕೆ ಎನ್ಡಿಎ ಕಸರತ್ತನ್ನ ಮಾಡ್ತಾ ಇದೆ. ಪರ ಮತ್ತು ವಿರೋಧದ ಚರ್ಚೆಗಳು ಕೂಡ ಇದೆ. ವಿರೋಧ ಪಕ್ಷದವರು ಇದು ಮಂಡನೆ ಮಾಡುವುದು ಬೇಡ ಅಂತ ಪಟ್ಟು ಹಿಡಿದಿದ್ರೆ, ಇನ್ನೊಂದು ಕಡೆಯಲ್ಲಿ ಮಂಡನೆ ಮಾಡಲೇಬೇಕು ಅಂತ ಹಠಕ್ಕೆ ಬೀಳಲಾಗಿದೆ ಬಿಜೆಪಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ. ಈ ಬಿಲ್ ಮಂಡನೆಯ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಗದ್ದಲ ಆಗುವಂತ ಸಾಧ್ಯತೆಗಳು ಇದೆ. ತಿದ್ದುಪಡಿ ಮಸೂದೆಯನ್ನು ವಿಪಕ್ಷಗಳು ವಿರೋಧಿಸಿರುವಂತಹ ಹಿನ್ನೆಲೆಯಲ್ಲಿಗೆ ಇವತ್ತು ಗದ್ದಲ ಸೃಷ್ಟಿಯಾಗಬಹುದು. 12 ತಾಸುಗಳ ಸಮಯವನ್ನು ಕೇಳಲಾಗಿತ್ತು ಚರ್ಚೆಗೆ ಅಂತ, ಆದರೆ 8 ಗಂಟೆಗಳ ಅವಕಾಶವನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ. ಈಗ ಭಾರಿ ಕುತೂಹಲ ಮೂಡಿಸ್ತಾ ಇದೆ ವಕ್ಫ್ನ ಮತದಾನ ಏನಾಗಬಹುದು ಅಂತ. ಬಿಜೆಪಿ ಇಲ್ಲಿ ಆರಾಮಾಗಿ ಮಂಡಿಸಬಹುದು ಅಂತ ಹೇಳ್ತಾ ಇದ್ರೂ ಕೂಡ ಒಂದು ಸ್ವಲ್ಪ ಸಮಸ್ಯೆ ಆಗಬಹುದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಬಟ್ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದೇನೆ ಬಿಜೆಪಿ ಮಂಡಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದೆ. ವಿಪ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಎಲ್ಲರೂ ಇರಲೇಬೇಕು ಅನ್ನೋದನ್ನು ಹೇಳಲಾಗಿದೆ. ಬಿಜೆಪಿ ಮತ್ತು ಎಲ್ಲ ಪಕ್ಷದಿಂದಲೂ ಕೂಡ ವಿಪ್ ಅನ್ನು ಜಾರಿಗೊಳಿಸಲಾಗಿದೆ. ಇವತ್ತೇನೆ ಉಭಯ ಸದನಗಳಲ್ಲಿ ಬಿಲ್ ಅಂಗೀಕಾರವನ್ನು ಮಾಡಲೇಬೇಕು ಅಂತ ಎನ್ಡಿಎ ಇನ್ನಿಲ್ಲದಂಥ ಕಸರತ್ತನ್ನು ಮಾಡಲಾಗ್ತಾ ಇದೆ. ನೋಡಿ, ಈ ಕಾಯ್ದೆ ಬಂದರೆ ಏನು ಬದಲಾವಣೆ ಆಗುತ್ತೆ, ಯಾಕೆ ಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆ ಪ್ರಬಲವಾದಂಥ ವಿರೋಧವೂ ಇದೆ, ಯಾಕೆ ಬೇಕೇ ಬೇಕು ಅನ್ನುವಂಥ ಆಗ್ರಹವೂ ಇದೆ ಅಂತ ನೋಡೋದಾದ್ರೆ, ಈ ವಕ್ಫ್ ಕಾಯ್ದೆಯಲ್ಲಿ ಸುಮಾರು 40 ಬದಲಾವಣೆ ಆಗತ್ತೆ ಈ ತಿದ್ದುಪಡಿಯಿಂದ. ವಕ್ಫ್ ಮಂಡಳಿಯಲ್ಲಿ 2 ಮುಸ್ಲಿಮೇತರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು, ಮಂಡಳಿಯ ಸಿಇಒ ಕೂಡ ಮುಸ್ಲಿಮೇತರರು ಆಗಿರಬೇಕು ಅನ್ನೋದೊಂದು, ಮಂಡಳಿಯಲ್ಲಿ ಮಹಿಳೆಯರು ಭಾಗವಹಿಸುವಿಕೆ ಹೆಚ್ಚಿಸಬೇಕು ಅನ್ನೋದು, ಕೇಂದ್ರ ವಕ್ಫ್ ಮಂಡಳಿಯ 9 ಮತ್ತು 14ನೇ ವಿಭಾಗದಲ್ಲಿ ಬದಲಾವಣೆಯನ್ನ ತರಬೇಕು, ತಿದ್ದುಪಡಿ ಮೂಲಕ 2 ಮಹಿಳೆಯರನ್ನ ಸೇರಿಸುವ ಪ್ರಸ್ತಾಪ, ಬೆಹ್ರೋ ಆಗಾಖಾನಿ ಮುಸ್ಲಿಮರಿಗೆ ಪ್ರತ್ಯೇಕ ವಕ್ಫ್ ಮಂಡಳಿಯ ರಚನೆ. ಬೋಹ್ರಾ ಸಾಮಾನ್ಯವಾಗಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆಗಾಖಾನಿಯವರು ಇಸ್ಮಾಯಿಲಿ ಮುಸ್ಲಿಮರು ಉಪವಾಸ ಮಾಡಲ್ಲ, ಹಜ್ಗೆ ಹೋಗಲ್ಲ. ವಕ್ಫ್ ಮಂಡಳಿಯ ಮೇಲೆ ಸರ್ಕಾರದ ನಿಯಂತ್ರಣ ಹೆಚ್ಚಿಸೋದು, ಸರ್ಕಾರಿ ಅಧಿಕಾರಿಗಳಿಂದ ವಕ್ಫ್ ಆಡಿಟ್ ಮಾಡಿಸೋದಕ್ಕೆ ಅವಕಾಶ, ವಕ್ಫ್ ಹಣ ಮತ್ತು ಆಸ್ತಿಯ ಲೆಕ್ಕಪತ್ರ ಬಗ್ಗೆ ಪಾರದರ್ಶಕವಾದಂಥ ನಿರ್ವಹಣೆ, ಕೇಂದ್ರಕ್ಕೆ ಸಿಎಜೆ ಮೂಲಕ ವಕ್ಫ್ ಆಸ್ತಿ ಲೆಕ್ಕ ಪರಿಶೋಧನೆಗೆ ಅವಕಾಶ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಯಲ್ಲಿ ನೋಂದಣಿಗೆ ಅವಕಾಶ. ಈಗ ರಾಜ್ಯ ಕೇಂದ್ರಕ್ಕೆ ವಕ್ಫ್ ಆಸ್ತಿಗಳಲ್ಲಿ ಹಸ್ತಕ್ಷೇಪಕ್ಕೆ ಸಾಧ್ಯ ಇಲ್ಲ. ಕಾಯ್ದೆ ತಿದ್ದುಪಡಿ ನಂತರ ವಕ್ಫ್ ಆಸ್ತಿಗಳಲ್ಲಿ ಸರ್ಕಾರಗಳ ಹಸ್ತಕ್ಷೇಪ ಮಾಡಬಹುದು. ಕಾಯ್ದೆ ಜಾರಿ ಬಳಿಕ ಮ್ಯಾಜಿಸ್ಟ್ರೇಟ್ ಕಚೇರಿಯಲ್ಲಿ ವಕ್ಫ್ ಆಸ್ತಿ ನೋಂದಣಿ ಕಡ್ಡಾಯ. ನ್ಯಾಯಕ್ಕಾಗಿ ನ್ಯಾಯಾಲಯಕ್ಕೆ ಹೋಗೋಕೆ ಅವಕಾಶ ಇರುತ್ತೆ. ವಕ್ಫ್ ನ್ಯಾಯಮಂಡಳಿ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ನ್ಯಾಯಮಂಡಳಿಯ ತೀರ್ಪು ಬಂದ 90 ದಿನಗಳ ಒಳಗೆ ಪ್ರಶ್ನೆಗೂ ಕೂಡ ಅವಕಾಶ. ವಕ್ಫ್ ಆಸ್ತಿ ಎಂದು ಘೋಷಣೆ ಬಳಿಕವೂ ಕೋರ್ಟ್ನಲ್ಲಿ ಪ್ರಶ್ನೆಗೆ ಅವಕಾಶ. ಇದು ತಿದ್ದುಪಡಿ. ಈ ತಿದ್ದುಪಡಿ ಆದರೆ ನಮಗೆ ಸಮಸ್ಯೆ ಆಗತ್ತೆ ಅಂತ ಇನ್ನೊಂದು ಕಡೆಯಲ್ಲಿ ಮುಸ್ಲಿಂ ಧರ್ಮದವರು ಬೇಡ ಅಂತ ಹೇಳ್ತಾ ಇದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಈ ಮಸೂದೆ ಅಗತ್ಯವಾಗಿ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಮಸೂದೆ ಮಂಡನೆಗೆ ಇದೀಗ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಕ್ಫ್ ಮಸೂದೆ ಮಂಡನೆ ಆಗುವಂಥ ಸಾಧ್ಯತೆ ಇದೆ. ಬಟ್ ಈ ಸಂದರ್ಭದಲ್ಲಿ ಗದ್ದಲ ಕೋಲಾಹಲ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. Conveyed the sanction of President of India for amount 235 crore.